ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ಹುಣಸೆಹಣ್ಣು ವರ್ಷಗಳ ಕಾಲ ಕೆಡದಂತೆ ಹೇಗಿಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಹುಣಸೆಹಣ್ಣು ಬಿಸಿಲಲ್ಲಿ ಒಂದು 3-4 ದಿನ ಚೆನ್ನಾಗಿ ಒಣಗಿಸ್ಕೊಂಡು ತಗೊಂಡಿದ್ದೀನಿ. ನೋಡಿ, ಹುಣಸೆಹಣ್ಣು ನಾವು ತೊಗೊಂಡು ಬಂದು ಅದನ್ನು ಹಾಗೇ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀವಿ. ಹಾಗಿಡಬಾರ್ದು. ನಾವು ಕ್ಲೀನಾಗಿ ಅದರಲ್ಲಿ ನಾರು, ಹುಣಸೆ ಬೀಜ ಎಲ್ಲ ನೀಟಾಗಿ ತೆಗ್ದಾಕಬೇಕು ಮತ್ತು ಕ್ಲೀನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು. ನಾನು ಇದನ್ನು 3-4 ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ. ಹಾಗೆ ನೋಡಿ, ಈ ಥರ ಗಂಟುಗಳಾಗಿರುತ್ತಲ್ಲ ಅದನ್ನೆಲ್ಲ ಬಿಡಿಸ್ಕೋಬೇಕು. ಆಮೇಲೆ ಇದರಲ್ಲಿ ನಾರುಗಳೆಲ್ಲ ಇರುತ್ತೆ, ಆ ನಾರುಗಳನ್ನೆಲ್ಲ ಕ್ಲೀನಾಗಿ ಬಿಡಿಸ್ಕೊಂಡು ಇಟ್ಕೊಬೇಕು. ನಾನು ಈ ನಾರುಗಳನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಹುಣಸೆ ಬೀಜಗಳು ಹಾಗೆ ಇದ್ಬಿಡುತ್ತೆ ಇದರಲ್ಲಿ. ಹುಣಸೆ ಬೀಜ ಮತ್ತು ಅದರಲ್ಲಿ ಒಂದೊಂದು ನಾರುಗಳೆಲ್ಲ ಇರುತ್ತೆ, ಅದನ್ನೆಲ್ಲ ಕ್ಲೀನಾಗಿ ತಕ್ಕೋಬೇಕು. ನೋಡಿ, ನಾನು ಇದನ್ನು ಕ್ಲೀನಾಗಿ ಒಂದು 3-4 ದಿನ ಬಿಸಿಲಲ್ಲಿ ಒಣ ಹಾಕಿದ್ದೀನಿ. ಈ ಬೆಳ್ಳಗಿರೋದೆಲ್ಲ ನಾವು ಚೆನ್ನಾಗಿ ಬಿದ್ದೋಗಬೇಕು, ಆ ಥರ ಒಣಗಿಸ್ಕೋಬೇಕು. ಈ ಹುಣಸೆ ಬೀಜ ಇರುತ್ತಲ್ಲ, ಈ ಹುಣಸೆ ಬೀಜ ಹಾಗೆ ಬಿಟ್ಬಿಟ್ರೆ ಎಲ್ಲ ಹುಳು ಬಿದ್ದುಬಿಡುತ್ತೆ. ಅದಕ್ಕೆ ನಾವು ಹುಣಸೆ ಬೀಜಗಳನ್ನೆಲ್ಲ ತೆಗ್ದಾಕ್ಬಿಡ್ಬೇಕು ಕ್ಲೀನಾಗಿ. ನಾವು ನೋಡೋದು ಇಲ್ಲ, ಏನೂ ಇಲ್ಲ, ತೊಗೊಂಬರ್ತೀವಿ, ತಂದು ಹಾಗೆ ಸ್ಟೋರ್ ಮಾಡಿ ಇಟ್ಕೊಂಬಿಡ್ತೀವಿ. ಆ ಹುಣಸೆ ಬೀಜಕ್ಕೆ ಹುಳುಗಳು ಬಿದ್ದುಬಿಡುತ್ತೆ. ಮತ್ತು ನಾರುಗಳಿರುತ್ತೆ ನೋಡಿ, ನಾರೆಲ್ಲ ಕ್ಲೀನಾಗಿ ಬಿಡಿಸ್ಕೊಂಡು ಇಟ್ಕೊಬೇಕು. ಎಲ್ಲ ಕ್ಲೀನಾಗಿ ಎಲ್ಲ ಒಂದೊಂದು ಎಲ್ಲ ಬಿಡಿಸ್ಕೊಂಡು ಅದರಲ್ಲಿರ್ತಕ್ಕಂಥ ನಾರೆಲ್ಲ ಕ್ಲೀನಾಗಿ ಎಲ್ಲ ತೆಗಿಬೇಕು. ಆಗ ಹುಣಸೆಹಣ್ಣು ಕೆಡದಿರೋ ಥರ ಇಟ್ಕೋಬೋದು. ನಮಗೆ ಗೊತ್ತಿರೋಲ್ಲ, ನಾವು ತಂದಿರ್ತೀವಿ ಆಚೆಯಿಂದ, ಅದನ್ನು ನೋಡೋಲ್ಲ. ಆದರೆ ಅದರೊಳಗಡೆ ಎಲ್ಲ ತುಂಬಾ ಹುಣಸೆ ಬೀಜಗಳು ಅದರೊಳಗಡೆ ಇರುತ್ತೆ. ಆವಾಗ ಏನಾಗುತ್ತೆ, ಹುಣಸೆಹಣ್ಣಿಗೆಲ್ಲ ಫುಲ್ ಹುಳ ಬಿಡುತ್ತೆ ಮತ್ತು ಹುಣಸೆಹಣ್ಣೆಲ್ಲ ಹಾಳಾಗ್ಬಿಡುತ್ತೆ. ನೋಡಿ, ಈ ಥರ ಹುಣಸೆ ಬೀಜ ಎಲ್ಲ ತೆಗ್ದಿಟ್ಕೊಂಡು ನಾರುಗಳನ್ನೆಲ್ಲ ತೆಗ್ದು ನೋಡಿ, ಈ ಥರ ಸಿಪ್ಪೆ ಎಲ್ಲ ಇರುತ್ತೆ, ಅದೆಲ್ಲ ಕ್ಲೀನಾಗಿ ಎಲ್ಲ ತೆಗ್ದು ಆಚೆ ಹಾಕಬೇಕು. ಚೆನ್ನಾಗಿ ಒಣಗಿಸ್ಬೇಕು. ಬೆಳ್ಳಗಿದೆಯಲ್ಲ, ಈ ಥರ ಬೆಳ್ಳಗಿರೋದೆಲ್ಲ ಕೆಳಗಡೆ ಚೆನ್ನಾಗಿ ಬಿದ್ದೋಗಬೇಕು. ಬೀಳೋ ಥರ ಎಲ್ಲ ಕ್ಲೀನಾಗಿ ಒಂದು 3 ದಿನ ಒಣಗಿಸ್ಕೊಂಡು ಕ್ಲೀನಾಗಿ ಎತ್ತಿಟ್ಕೊಬೇಕು. ಮತ್ತು ಒಣಗಿಸಿದ್ದಾದಮೇಲೆ ಬೀಜ ನಾರೆಲ್ಲ ತೆಗ್ದಿದ್ಮೇಲೆ ಉಪ್ಪು ಹಾಕಬೇಕು. ನಾನು ಅದಕ್ಕೆ ಪುಡಿ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಪುಡಿ ಉಪ್ಪೆಲ್ಲ ಕ್ಲೀನಾಗಿ ಎಲ್ಲ ಕಡೆನೂ ಹಾಕ್ಕೊಂಡು ಪೂರ್ತಿ ಹುಣಸೆ ಹಣ್ಣಿಗೆಲ್ಲ ಬೀಳೋ ಥರ ಕ್ಲೀನಾಗಿ ಎಲ್ಲ ಕಡೆನೂ ಹಾಕ್ಕೊಬೇಕು. ಪ್ರತಿ ಹುಣಸೆ ಹಣ್ಣಿಗೂ ಬೀಳಬೇಕು. ಆ ಥರ ಎಲ್ಲ ಕ್ಲೀನಾಗಿ ಉಪ್ಪು ಬೀಳೋ ಥರ ನಾವು ಹಾಕಬೇಕು. ಆಗ ಹುಣಸೆಹಣ್ಣು ಕೆಡೋದಿಲ್ಲ. ನಾವು ಬಹಳ ವರ್ಷಗಳ ಕಾಲ ಮನೇಲಿ ಇಟ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪ್ರತಿ ಹುಣಸೆಹಣ್ಣಿಗೂ ಉಪ್ಪು ಮಿಕ್ಸ್ ಆಗಿರಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹುಣಸೆಹಣ್ಣಿಗೆಲ್ಲ ಉಪ್ಪೆಲ್ಲ ಹಿಡಿಯೋ ಥರ ಚೆನ್ನಾಗಿ ಎಲ್ಲ ಕಡೆ ಉಪ್ಪು ಮತ್ತು ಹುಣಸೆಹಣ್ಣು ಮಿಕ್ಸ್ ಮಾಡಿಕೊಂಡು ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿಡಬೇಕು. ಬಾಕ್ಸಲ್ಲಿ ಹಾಕ್ತಾಯಿದ್ದೀನಿ ನಾನು. ಹಾಕಬೇಕು. ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ನಾವು ಸೇರಿಸ್ಕೋಬೋದು. ಹಾಕಿ ಮತ್ತು ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕ್ತೀನಿ. ಹಾಕಿ ಗಾಳಿ ಹೋಗ್ತಿರೋ ಥರ ಕ್ಲೋಸ್ ಮಾಡ್ತೀವಿ. ಹಾಕಿ ನಾವು ಹುಣಸೆಹಣ್ಣ ಕೆಡದಂತೆ ಸ್ಟೋರ್ ಮಾಡಿ ಇಟ್ಕೋಬೇಕು.